ಅವಾಗ ಎಂಟ್ರೆನ್ಸ್ ಯಾವ ಕಡೆ ಇತ್ತು ಮನೆಗೆ ಬರಬೇಕು ಅಂತ ಹೇಳಿದ್ರೆ? ನಾವು ಈ ಕಡೆ ಚಪ್ರ ಇತ್ತಲ್ಲ, ಕಂಬ ಅದಾವಲ್ಲ, ಅಲ್ಲಿಂದ ಒಂದು ಡೋರ್ ಉಂಟಲ್ಲ. ಓಕೆ. ಅಲ್ಲ, ರೋಡು ಮನೆಗೆ? ಈ ರೋಡ್ ಇರಲಿಲ್ಲ, ಈ ರೋಡು ಇರಲಿಲ್ಲ. ಅವಾಗ ಹೀಗೆ ತೋಡ್ತಲ್ಲೋಗಿ ಅಲ್ಲಿ ಹಳ್ಳ ಉಂಟು, ಅದನ್ನು ದಾಟಿ ಆ ಕಡೆ ಹೋಗ್ತಾ ಇತ್ತು. ಮಳೆಗಾಲ ಮಾಡಿ ದಿನ ರಾತ್ರಿ ಮನೆಗೆ ಹೋಗಿ ಮಲದಾಗಲೇ ನನಗೆ ಹೆರಿಗೆ ಆಗಿರೋದು ಅಂತ ಹೇಳಿ. ಹಾಗಾದ್ರೆ 9 ತಿಂಗಳು ತುಂಬಿದ್ರು ಕೆಲಸ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇರ್ಲಿಲ್ಲ. ನಮ್ಮ ದೊಡ್ಡಮ್ಮ ಸ್ವಲ್ಪ ರಿಚ್ ಕ್ಲಾಸಿಂದ ಬಂದವರು, ಚಿಕ್ಕಮಗಳೂರು ಎಸ್ಟೇಟ್ ಕಡೆಯವರು, ಬಾಗುಮನೆ ಅಂತ ಹೇಳಿ ಆ ಫ್ಯಾಮಿಲಿಯವರು. ಮಂಜಪ್ಪನವರು ಗಣಿದಾರರು. ಸ್ವಲ್ಪ ಆ ಡಿಫ್ರೆನ್ಸ್ ಇತ್ತು. ಇದು ಅವರ ಹೆಂಡ್ತಿದ್ದು, ನಮ್ಮ ದೊಡ್ಡಮ್ಮಂದು. ಅವ್ರು ಹೇಗೆ, ಅವ್ರ ವ್ಯಕ್ತಿತ್ವ ಹೇಗೆ ಸರ್? ಲಕ್ಷ್ಮೀದೇವಿ ಕಡಿದಾಳರ ಬದುಕು. ಅವರು ಸುಮಾರು 25-30 ಬುಕ್ ಬರೆದಿದ್ದಾರೆ, ನಾವೆಲ್ಸು. ಅವರಿಗೆ ಲಾಸ್ಟ್ ಡೇಸಲ್ಲಿ ಇಲ್ಲಿ ಬಂದು ಇರಬೇಕು ಅನ್ನೋ ಆಸೆ ಇತ್ತು, ಅದು ಆಗಿಲ್ಲ. ಇವಾಗ ನೀರು ಇಷ್ಟಿದೆ ಬೇಸಿಗೆಲೂ? ನೀರು ಚೆನ್ನಾಗಿರ್ತದೆ, ಒಳ್ಳೆ ಜಲ ಇತ್ತು. ಅದೇನವ್ರಿಗೆ ಅಷ್ಟು ಫೇವ್ರೆಟ್ ಸ್ಪಾಟ್ ಯಾಕಾಗಿ? ಅದು ಸನ್ಸೆಟ್ ಚೆನ್ನಾಗಿ ಕಾಣ್ತಿತ್ತು. ಅವಾಗ ಇಲ್ಲೆಲ್ಲ ಮರ ಇರಲಿಲ್ಲ. ಪ್ರಾಮಾಣಿಕತೆಗಳ ಪ್ರವಾದಿ ಕಡಿದಾಳ ಮಂಜಪ್ಪ 1907ರಿಂದ 1992. ದಸ ಬೇಡ ಮರಿ, ಮನೆಗೆ ಹೋಗು, ಹೋಗು ಮತ್ತೆ ಹಿಂಗೆ ಇಲ್ಲೇ ಹೋಗೋಣ. ನೋಡಿ, ನಮ್ಮದು ಕಬ್ಬು ಆ ಕಡೆ ಹೊಸೂರು ಕಾಣೋದು ಈ ಬಣ್ಣದ ಸೌತೆ ಅಂತ ಬರ್ತದೆ. ಆ ಕಡೆ ಹೊಸೂರು ಕಾಣ್ತದಲ್ಲ, ಅದು ಸೌತೆಕಾಯಿ. ಯಾವುದು ಬಣ್ಣದ ಸೌತೆ ಅಂತಾರಲ್ಲ, ಪಲ್ಯ ಮಾಡ್ತಾರಲ್ಲ, ಅದು. ಕಬ್ಬು ಸೌತೆ ಎಲ್ಲ ಬೆಳಿತೀರಾ? ಕಬ್ಬು ಸೌತೆ ಇಲ್ಲೆಲ್ಲ ತರಕಾರಿ ಹಾಕಿದ್ದೇನೆ, ಇನ್ನು ಬರಬೇಕು. ತರಕಾರಿನೂ ನೀವೇ ಬೆಳ್ಕೊಳ್ತೀರಾ? ಹೌದೌದು. ಹಂಗಾರೆ ಏನೆಲ್ಲ ಕೊಂಡ್ಕೊತೀರಾ, ಏನು ಕೊಂಡ್ಕೊಳ್ಳಲ್ಲ? ಅದೇ ಇದೆಲ್ಲ ಬೇಕಲ್ಲ, ಯಾವುದು ಅಡುಗೆ ಸಾಮಾನು, ಜೀರಿಗೆ, ಎಳ್ಳು, ಇಂಥವೆಲ್ಲ ಕೊಳ್ತೀವಿ. ಮೇಜರ್ ಐಟಮ್ ಯಾವುದೂ ಕೊಳ್ಳೋದಿಲ್ಲ. ಭತ್ತ, ಬೆಲ್ಲ, ತರಕಾರಿ. ಬೆಲ್ಲ ನೀವೇ ಮಾಡ್ಕೋತೀರಾ? ಹೌದೌದು. ಈಗ ತಿಂದ್ರಲ್ಲ ನೀವು, ಅದು. ಪರವಾಗಿಲ್ಲ. ಆಮೇಲೆ ಶುಂಠಿ, ಅರಿಶಿನ. ಎಷ್ಟು ವರ್ಷ ನಿಮ್ಗೆ ಇವಾಗ? ನನಗೀಗ 73-74 ಆಯ್ತು ನಂದು. BP ಶುಗರು ಇದುವರೆಗೆ ಏನಿಲ್ಲ. ಈ ತರ ಫುಡ್ ತಿಂದೆ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಅಂದಂಗ ಆಯ್ತು. ಆದ್ರೂ ಒಂದು ಕೆಟ್ಟ ಅಭ್ಯಾಸ ಉಂಟು. ಯಾವುದು? ಸ್ವಲ್ಪ ಸಿಗರೇಟ್ ಸೇರ್ತೇನೆ. ಅದೆಲ್ಲ ಅಲ್ಲಿ ಕಿಲ್ ಮಾಡುತ್ತೆ. ಇದ್ಯಾವ್ದು? ಅವಾಗ ಒಂದು ಸ್ಟೋರಿ ಹೇಳ್ತಾ ಇದ್ರಿ ನೀವು, ಇಲ್ಲಿ ಯಾವುದೋ ಹಳೆ ಮನೆಯಲ್ಲಿ ಇದೆ, ಕಡಿದಾಳ ಮಂಜಪ್ಪನವರು ಹುಟ್ಟಿದ ಮನೆ. ಇದೇ ಜಾಗ. ಇದೇನಾಗಿತ್ತು ಅವಾಗ ಮುಂಚೆ? ಗುಡಿಸ್ಲು, ಈ ಹುಲ್ಲಿನ ಮನೆ. ಹೌದಾ? ಹುಲ್ಲಿನ ಮನೆ. ಅಂದ್ರೆ ಮನೆನೇ ಹುಲ್ಲಿನ ಮನೆ? ಮನೆನೇ ಹುಲ್ಲಿನ ಮನೆ. ಅಲ್ಲೇ ವಾಸವಾಗಿದ್ದು? ಅಷ್ಟು ಚಿಕ್ಕ ಮನೆನಾ? ಅಂದ್ರೆ ಅಷ್ಟು ಚಿಕ್ಕದಲ್ಲ, ಉದ್ದಕ್ಕಿತ್ತು. ಇದು ಬಾವಿ? ಇದು ಮಗೆ ಬಾವಿ. ಇದು ಮುಂಚೆ ಒಂದ್ ಕತೆ ಹೇಳಿದ್ರಲ್ಲ, ಮಗೆ ಬಾವಿಯಿಂದ ಅವಾಗ ನೀರ್ ಸಿಗ್ತಾ ಇದ್ದಿದ್ದು ಅಂತ. ಗುಮ್ಮಿ ಅಂತ ಹೇಳ್ತೀವಿ. ಇವಾಗ ನೀರ್ ಇಷ್ಟಿದೆ ಬೇಸಿಗೆಲೂ? ನೀರು ಚೆನ್ನಾಗಿರ್ತದೆ, ಒಳ್ಳೆ ಜಲ ಇತ್ತು. ಅಂದ್ರೆ ಮನೇಲೇನೆ ಇಲ್ಲೇ ಡೆಲಿವರಿ ಆಗಿದ್ದ ಮಂಜಪ್ಪನವ್ರದೆಲ್ಲ? ಹೌದೌದೌದು. ನಿಮ್ಮ ತಂದೆ? ನಮ್ಮ ತಂದೆ ಅದೆಲ್ಲ ಅವಾಗ ಮನೆ ಅಲ್ಲಿ ಶಿಫ್ಟ್ ಆಗಿತ್ತು. ಆ ಕಡೆಗೆ? ಅಲ್ಲೊಂದು ಮೇಲೆ ಮನೆ ನೋಡ್ತೀವಲ್ಲ, ಅದ್ಯಾರ್ದು? ಅದೇ ನಮ್ಮ ಆಗ ಬಂದಲ್ಲ ಚಂದ್ರಶೇಖರ್ ಅಂತ, ಅವನ ಮುಂಚೆ ಅವನ ಪೋರ್ಷನ್ ಅಲ್ಲಿತ್ತು, ಅಲ್ಲೇ ಇದ್ದ. ಈಗ ಒಂದು 8-10 ವರ್ಷ ಆಯ್ತು ಅವನ ಹಿಂದ್ಗಡೆ. ಇದು ಕಷ್ಟ, ಇಲ್ಲಿ ಎಲ್ಲ ಒಂಥರ ದುಸ್ಥಿತಿಗೆ ಹೋಗ್ತಾ ಉಂಟು ಅಂತೇಳಿ ಅಲ್ಲಿ ಬೇರೆ ಮನೆ ಕಟ್ಕೊಂಡ. ಇದು ಮನೆ ಮೇಂಟೈನ್ ಮಾಡೋದು ಕಷ್ಟ ಅಂತೀರಾ ಇಲ್ಲಿ ವಾಸವಾಗಿದ್ರೆ? ಅಂದರೆ ಮಣ್ಣಿನ ಗೋಡೆಗಳು ಹೊರಲೇ ಶುರುವಾಗಿದೆ, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲಸದವರು ಸಿಗಲ್ಲ ಅನ್ಕೋತೀನಿ. ಇಲ್ಲ ಅವಾಗೆಲ್ಲ ಹೂವಿನ ಗಿಡಗಳೆಲ್ಲ ಬೆಳೆಸಿದ್ರ ನಿಮ್ಮ ಅಜ್ಜಿ ಅಜ್ಜರ ಕಾಲದಲ್ಲೆಲ್ಲ? ನಮ್ಮ ತಂದೆಗೆ ಭಾಳ ಇಂಟ್ರೆಸ್ಟು ಹೂವು ಗಿಡ. ಇದರಲ್ಲಿ ಇರೋವು ಇದೆಲ್ಲ ಈ ಲೇಔಟ್ ಎಲ್ಲ ನಮ್ಮ ತಂದೆದೇ. ಹೂವಿನ ಗಿಡಗಳೆಲ್ಲ ಭಾಳ ಇಂಟ್ರೆಸ್ಟ್. ಹೂವು, ಜಾನುವಾರು ಸಾಕೋದು, ಇದೆಲ್ಲ ಭಾಳ. ಇವ್ರು ಹೇಗೆ ನಿಮ್ಮ ಅಜ್ಜಿ ಅಂದ್ರೆ ಕಡಿದಾಳ ಮಂಜಪ್ಪನವರ ತಾಯಿ, ಹೇಗೆ ಅವ್ರ ಸ್ವಭಾವ ಹೇಗೆ? ಅವರು ಭಾಳ ತಾಳ್ಮೆ, ಇವರು ಭಾಳ ತಾಳ್ಮೆ, ಭಾಳ ಕಷ್ಟಪಟ್ಟವರು. 1 ಕಿಲೋಮೀಟ್ರಿಂದ ಅಡಿಕೆ ಕೊನೆ ಹೊತ್ಕೊಂಡು ಮನೆಗೆ ಬರ್ತಾಯಿದ್ರು ಅವರು. ನಾಟಿ ಮಾಡಿ ಮನೆಗೆ ಹೋದ ದಿನನೇ ಹೆರಿಗೆ ಆಗಿದೆ. ಅಯ್ಯೋ, ಯಾವ ಮಗ ಹುಟ್ಟಿದ್ದವಾಗ? ಅವು ಯಾವ ಮಗ ಅಂತ ಗೊತ್ತಿಲ್ಲ, ಅಜ್ಜಿ ಹೇಳ್ತಾ ಇದ್ಲು. ಒಂದು ಯಾವುದೋ ಒಂದು ಹೆರಿಗೆ ನಾನು ನಾಟಿ ಮಾಡಿ ದಿನ ರಾತ್ರಿ ಮನೆಗೆ ಹೋಗಿ ಮಲದಾಗಲೇ ನನಗೆ ಹೆರಿಗೆ ಆಗಿರೋದು ಅಂತ ಹೇಳಿ. ಹಾಗಾದ್ರೆ 9 ತಿಂಗಳು ತುಂಬಿದ್ರು ಕೆಲಸ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇರ್ಲಿಲ್ಲ ಅಜ್ಜಿ ಅವರು. ನಮ್ಗೆ ಅವಾಗ ಅದ್ರದ್ದು ಬೆಲೆ ಗೊತ್ತಿರಲಿಲ್ಲ, ಹಾಗಾಗಿ ಅದೆಲ್ಲ ಎಷ್ಟು ಗಮನ ಕೊಟ್ಟು ಕೇಳ್ತಾ ಇರಲಿಲ್ಲ.
ಬಟ್ ಅಜ್ಜಿ ಜೊತೆನೇ ನಾವೆಲ್ಲ ಮಲಗ್ತಾ ಇದ್ದು. ಅಜ್ಜಿ ಹಂಗಾರೆ ಡೈಲಿ ಕತೆ ಹೇಳೋರು. ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲಿದ್ದು, ಇವಾಗಂತೆ ಮಕ್ಳಿಗೆ ಇದೆಲ್ಲ ತೋರಿಸ್ತೀವಿ ಮೊಬೈಲಲ್ಲಿ ನೋಡ್ಕೊಳ್ಳಿ ಅಂತ. ಅವಾಗ ಅಜ್ಜಂದ್ರ ಕತೆನೇ ಹೇಳ್ತಾ ಇದ್ದಿದ್ದಲ್ಲ. ಅವರಿಗೆ ಫೇವರೆಟ್ ಜಾಗ ಇದು. ಓ, ಮಂಜಪ್ಪನವರ ಫೇವ್ರೆಟ್ ಜಾಗ. ರಸ್ತೆ ಬಂದಿದೆ ಇಲ್ಲಿ? ಹಾಂ, ಇದು ಮೇನ್ ರೋಡು. ಓಕೆ. ಅವಾಗ ಎಂಟ್ರೆನ್ಸ್ ಯಾವ ಕಡೆ ಇತ್ತು ಮನೆಗೆ ಬರಬೇಕು ಅಂತ ಹೇಳಿದ್ರೆ? ನಾವು ಈ ಕಡೆ ಚಪ್ರ ಇತ್ತಲ್ಲ, ಕಂಬ ಅದಾವಲ್ಲ, ಅಲ್ಲಿಂದ ಒಂದು ಡೋರ್ ಉಂಟಲ್ಲ. ಓಕೆ. ಅಲ್ಲ, ರೋಡು ಮನೆಗೆ. ಈ ರೋಡ್ ಇರಲಿಲ್ಲ, ಈ ರೋಡು ಇರಲಿಲ್ಲ. ಅವಾಗ ಹೀಗೆ ತೋಡ್ತಳೋಗ ಅಲ್ಲಿ ಹಳ್ಳ ಉಂಟು. ಓಕೆ. ಅದನ್ನ ದಾಟಿ ಆ ಕಡೆ ಹೋಗ್ತಾ ಇತ್ತು. ಮಳೆಗಾಲದಲ್ಲಿ ಹೆಂಗ್ ದಾಟ್ತಾ ಇದ್ರೆ ಹಳ್ಳನ? ಅಲ್ಲಿ ಒಂದು ಈ ಅಡಿಕೆ ಮರದ್ದು ಇದು ಪಟ್ಟೆ ಹಾಕೊಂಡು ಅದ್ರ ಮೇಲೆ ದಾಟ್ತಾ ಇದ್ರು. ಓ, ಹೌದಾ? ಇವಾಗ್ಲೂ ಆ ಕಡೆ ಹೋಗ್ಬೋದಾ, ನಡೆದಾಡ್ಬೋದಾ? ಕ್ಲೋಸ್ ಮಾಡಿದ್ದೀರಾ ಈಗ? ಅಲ್ಲೆಲ್ಲ ಈಗ ಅದು ರೋಡ್ ಆಗಿದೆಯಲ್ಲ. ಇದು ನಿಮ್ದು ಜಮೀನ್ ಆ ಕಡೆ ರೋಡಿಂದ ಆಚೆಗೆ ಇದು ಎಕ್ಸ್ಟ್ರಾ ಬಂದಿದೆಯಲ್ಲ. ಈ ರೋಡ್ ಉಂಟಲ್ಲ, ಇದ್ರ ಈ ಕಡೆ ನಮ್ದು, ಇದ್ರ ಈ ಕಡೆ ನನ್ನ ಕಸಿನ್ ಅಲ್ಲಿ ಮನೇಲಿ ಇದ್ನಲ್ಲ, ಅವನಿಗೆ ಹೋಗಿದೆ. ಅಲ್ಲ, ನಾನು ಹೇಳ್ತಿರೋದು ಇಲ್ಲಿ ಸಮಾಧಿ ಬೇರೆ ಪ್ಲೇಸಲ್ಲಿ ಇದೆ, ನಿಮ್ಮ ಜಮೀನಿಗೆ ಅಟ್ಯಾಚ್ ಆಗಿಲ್ವಲ್ಲ ಅಂತ ಕೇಳಿದೆ. ಇದು ಸರ್ಕಾರಿ ಜಮೀನು. ಮೊದಲು ನಮ್ಮ ಕಡೆ ಅನುಭವ ಅಂತ ಹೇಳ್ತಾರೆ. ಈ ಸರ್ಕಾರಿ ಜಮೀನಿಗೆ ನಾವು ದನ ಮೇಯ್ಸಕ್ಕೆ ಅದಕ್ಕೆ ಅಂತ ಹೇಳಿ ಕೆಲವು ಜಾಗನ ಒಡ್ಡು ಅಂತ ಹಾಕ್ತಾರೆ, ಮಾಡಿ ಇಟ್ಕೊಂಡಿರ್ತೀವಿ. ಸರ್ಕಾರಿ ಜಾಗನೇ, ಬಟ್ ಅನುಭವ ನಮ್ಮದು ಅಜ್ಜನ ಕಾಲದಿಂದ. ಅದು ನಮ್ಮ ನೀವೇ ಕೆಲಸ ಮಾಡ್ಕೊಂಡ್ಬಂದಿ. ಹಾಂ, ಅದು ಆಮೇಲೆ ಮಂಜಪ್ಪನವ್ರಿಗೆ ಭಾಳ ಫೇವ್ರೇಟ್ ಜಾಗ ಇದು. ಆಮೇಲೆ ಅವರು ಸರ್ಕಾರಕ್ಕೆ ಅಪ್ಲೈ ಮಾಡಿ ಈ ಜಾಗನ ಅವರಿಗೆ ಮಂಜೂರಾಗಿದೆ. ಅವ್ರ ಕಾಲದಲ್ಲೇ ಅವರು ಲಾಸ್ಟ್ ಸ್ಟೇಜಲ್ಲಿ 1 ಎಕರೆ ಜಾಗ ಬೇಕು, ನನಗೆ ಭಾಳ ಫೇವ್ರೇಟ್ ಜಾಗ, ನಾನು ಲಾಸ್ಟ್ ಡೇಸನ್ನು ಅಲ್ಲೇ ಕಳಿಬೇಕು ಅಂತ ಇದೆ ಆಸೆ ಅಂತ ಮಾಡಿ ತಗೊಂಡ್ರು. ಒಬ್ಬ ರೆಕಾರ್ಡಲ್ಲಿರೋ ಜಾಗನ ಒಬ್ಬರು ಮತ್ತೊಬ್ಬರಿಗೆ ಟೆನೆಂಟಿಗೆ ಕೊಟ್ಟಿರ್ತಾರೆ ಕಲ್ಟಿವೇಟ್ ಮಾಡೋಕ್ಕೆ. ಅವ್ರು ಕಲ್ಟಿವೇಟ್ ಮಾಡಿ ಪ್ರತಿ ವರ್ಷ ಒಂದು ಶೇರ್ ಅವರಿಗೆ ಲ್ಯಾಂಡ್ ಲಾರ್ಡಿಗೆ ಕೊಡಬೇಕಾಗ್ತದೆ. ಅದು ಬೇರೆ, ಇದು ಅನುಭವ ಬೇರೆ. ಅನುಭವ ಸರ್ಕಾರಿ ಜಾಗನೇ, ಬಟ್ ಮಲೆನಾಡಲ್ಲಿ ಏನಾಗಿದೆ, ಅನುಭವದ್ದು ಎಲ್ಲರ ಹತ್ರನೂ ಅನುಭವದ ಜಾಗಗಳಿದ್ದಾವೆ. ಅಂದರೆ ದನ ಮೇಯೋದಕ್ಕೆ, ಒಂದು ಭತ್ತ ಒಣಗ್ಸೋಕ್ಕೆ, ಇದೆಲ್ಲ ಸರ್ಕಾರದ ಜಾಗದಲ್ಲಿ ಅವ್ರು ಆ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ. ಇದನ್ನು ಅವರು ದರ್ಖಾಸ್ತಿಗೆ ಅಪ್ಲೈ ಮಾಡಿದ್ದು ಮಂಜಪ್ಪನವರು, ಇದು ಬೇಕು ನನಗೆ ಅಂತ ಹೇಳಿ ಮಾಡಿ ಅವ್ರಿಗೆ ಅಲ್ಲಿಂದ ಆಮೇಲೆ ಸರ್ಕಾರದವರೇ ಸ್ಯಾಂಕ್ಷನ್ ಮಾಡಿ ಕೊಟ್ಟಿರೋ ಜಾಗ ಇದು 1 ಎಕರೆ. ಅವರಿಗೆ ಲಾಸ್ಟ್ ಡೇಸಲ್ಲಿ ಇಲ್ಲಿ ಬಂದು ಇರಬೇಕು ಅನ್ನೋ ಆಸೆ ಇತ್ತು, ಅದು ಆಗಿಲ್ಲ. ಇವಾಗ ನಾವಲ್ಲಿ ಬಂಡೆ ಕುತ್ಕೊಳ್ತಾ ಇದ್ದಿದ್ದು ಅದೆಲ್ಲ ನೋಡ್ಬೋದಾ? ನೋಡ್ಬೋದು. ಮಂಜಪ್ಪನವರ ಜನ್ಮದಿನಕ್ಕೆ ಪುಣ್ಯಸ್ಮರಣೆಗೆ ಎಲ್ಲ ಸೇರ್ತಾರ ಜನ ಇಲ್ಲಿ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದು ಅವರ ಹೆಂಡ್ತಿದ್ದು, ನಮ್ಮ ದೊಡ್ಡಮ್ಮಂದು. ಅವ್ರು ಹೇಗೆ, ಅವ್ರ ವ್ಯಕ್ತಿತ್ವ ಹೇಗೆ ಸರ್? ಲಕ್ಷ್ಮೀದೇವಿ ಕಡಿದಾಳವರ ಬದುಕು. ಅವರು ಸುಮಾರು 25-30 ಬುಕ್ ಬರೆದಿದ್ದಾರೆ, ನಾವೆಲ್ಸು. ಆಮೇಲೆ ವಿವೇಕಾನಂದ ವಿಜಯ ಅಂತ ಹೇಳಿ ಒಂದು ದೊಡ್ಡ ಮಹಾಗ್ರಂಥನೇ ಬರೆದಿದ್ದಾರೆ. ಅದಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿನೂ ಬಂತು, ಮತ್ತು ಚುಂಚನಗಿರಿ ಮಠದವರು ಒಂದು ಸನ್ಮಾನ ಮಾಡಿದ್ರು. ಓಕೆ. ಸಾಮಾನ್ಯವಾಗಿ ಗಂಡ ಉನ್ನತ ಹುದ್ದೆಲಿದ್ದಾಗ CM ಆದಾಗ ಹೆಂಡತಿ ಆದವರು ರೀ ಮನೆಗೇನು ಮಾಡ್ನಿಲ್ವೇನ್ರಿ ಅಂತ ಎಲ್ಲ ಗೊಣಗೋದೆಲ್ಲ ಇರುತ್ತೆ. ಇವ್ರ ನೇಚರ್ ಇದೇ ಬಂಡೆ. ಓ, ಇದೇ ಬಂಡೆ ಮೇಲೆ ಕೂತ್ಕೊಳ್ತಾ ಇದ್ದಿದ್ದ ಚಿಕ್ಕ ವಯಸ್ಸಿಂದಲೂ? ಚಿಕ್ಕ ವಯಸ್ಸಲ್ಲ. ಓಕೆ. ಅದೇನವ್ರಿಗೆ ಅಷ್ಟು ಫೇವ್ರೆಟ್ ಸ್ಪಾಟ್ ಯಾಕಾಗಿ? ಅದು ಸನ್ಸೆಟ್ಟು ಚೆನ್ನಾಗಿ ಕಾಣ್ತಿತ್ತು ಅವಾಗ. ಇಲ್ಲೆಲ್ಲ ಮರ ಇರಲಿಲ್ಲ, ಆಮೇಲೆ ಪ್ರಶಾಂತವಾಗಿರೋದು. ನೀವು ಬೇಕಾದ್ರೆ ಕೂತ್ ನೋಡಿ 1 ನಿಮಿಷ. ಅಂತ ಮಹಾನ್ ವ್ಯಕ್ತಿ ಕೂತಿರೋ ಸ್ಥಳದಲ್ಲಿ ನಾವು ಕೂತ್ಕೊಳ್ಳೋದ? ಅವ್ರು ಕೂತ್ಕೊಂಡಿರೋದು ಅವ್ರಿಗೆ ಇದಾಗಲಿ. ಕೂರ್ತಾಳೆ ಪುಟ್ಟ, ಹೋಗಿ ಕೂತ್ಕೋ. ನಿಮ್ಮ ಮುತ್ತಜ್ಜ ಕೂತಿರೋ ಸ್ಥಳದಲ್ಲಿ. ನಿನ್ಗೆ ಇಷ್ಟನಾ? ನಿನ್ಗೆ ಯಾಕೆ ಇಷ್ಟ? ಇವಳೇನಾಗಬೇಕು ಕಡಿದಳ ಮಂಜಪ್ಪನಿಗೆ? ಅಂದ್ರೆ ಮುತ್ತಜ್ಜ ಆಗ್ತಾರ? ಮುತ್ತಾತ? ನಾನು ಅಜ್ಜ, ಮಂಜಪ್ಪನವ್ರು ಮುತ್ತಜ್ಜ. ಓ, ಮುತ್ತಜ್ಜ. ಓಕೆ. ಇವಾಗ ಸಾಮಾನ್ಯವಾಗಿ
ಫ್ಯಾಮಿಲಿ ಹೆಂಗಾಗುತ್ತೆ ಅಂತ ಹೇಳಿದರೆ, ಗಂಡ ಏನಾದರೂ ಒಂದು ಆಫೀಸರ್ ಆದ ಸಾಕು, ರೀ ಮನೆಗೇನು ಮಾಡ್ನಿಲ್ವಾ, ನಾವು ಎಷ್ಟು ದಿನ ಅಂತ ಹಿಂಗೆ ಇರೋದಂತ ಗೊಣಗಟ್ಟದ್ದಿರುತ್ತೆ. ಲಕ್ಷ್ಮಮ್ಮ ಅವ್ರು ಹೇಗೆ ಕಡಿದಾಳ್ ಅವ್ರ ಜೊತೆ ಹೆಂಗೆ, ಅವರಂತೂ ಸರಳ ಜೀವಿ. ಅವರು ಸರಳ ಜೀವಿ. ನಾನು ಅವರದ್ದು ಅಷ್ಟು ಹತ್ತಿರದಿಂದ ಅಬ್ಸರ್ವ್ ಮಾಡಿರೋದು ಅವರು ವಯಸ್ಸಾದಮೇಲೆ. ಮೊದಲು ನಾನು ಎಂಗೇಜಲ್ಲಿ ನಾನು ಹುಟ್ಟೇ ಇರಲಿಲ್ಲ, ಅವ್ರ ಮದುವೆ ಆದಾಗ ಗೊತ್ತಾಯ್ತು ನಿಮ್ಮ ಅನುಭವಕ್ಕೆ ಬಂದಾಗೆ ಚೆನ್ನಾಗೇ ಇದ್ದರು, ಏನು ತೊಂದರೆ ಇಲ್ಲ. ಅವರು ಸ್ವಲ್ಪ ನಮ್ಮ ದೊಡ್ಡಮ್ಮ ಸ್ವಲ್ಪ ರಿಚ್ ಕ್ಲಾಸಿಂದ ಬಂದವರು, ಚಿಕ್ಕಮಗಳೂರು ಎಸ್ಟೇಟ್ ಕಡೆಯವರು, ಬಾಗುಮನೆ ಅಂತ ಹೇಳಿ ಆ ಫ್ಯಾಮಿಲಿಯವರು. ಮಂಜಪ್ಪನವರು ಗೇಣಿದಾರರು, ಸ್ವಲ್ಪ ಆ ಡಿಫ್ರೆನ್ಸ್ ಇತ್ತು. ಅಲ್ಲ, ಅಂತ ದೊಡ್ಡ ಸಾಹುಕಾರು ಮನೆ ತಂದವರು ಇವ್ರಿಗೆ ಹೆಂಗೆ ಹೆಣ್ಣು ಕೊಟ್ಟಿದ್ದು? ಇವ್ರು ಅವಾಗ ಲಾಯರು, ಅವಾಗ ಲಾಯರ್ ಅಂದರೆ ಪುಣೆಯಲ್ಲಿ ಹೋಗಿ ಲಾ ಮಾಡ್ಕೊಬಂದು ಸಕ್ಸಸ್, ಆಮೇಲೆ ರಾಜಕೀಯದಲ್ಲಿದ್ದರು. ಅವಾಗಿನ ಸಿಎಂ ಆಗಿರ್ಲಿಲ್ಲ, ರಾಜಕೀಯಕ್ಕೆ ಎಂಟ್ರ್ ಆಗಿರಲಿಲ್ಲ, ಶಿವಮೊಗ್ಗದಲ್ಲೇ ಇದ್ದರು ಮದುವೆ ಆದಾಗ. ಬಟ್ ರಾಜಕೀಯದ ಆ್ಯಕ್ಟಿವಿಟಿ ಇತ್ತು, ಅದೆಲ್ಲ ಅವರಿಗೆ ಗೊತ್ತಿತ್ತು. ಇವರು ನಮ್ಮ ದೊಡ್ಡಮ್ಮ ಅದನ್ನೆಲ್ಲ ಅಪ್ರಿಷಿಯೇಟ್, ದುಡ್ಡಿಗಿಂತ ಈ ಕ್ವಾಲಿಟಿ ಅವರಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವರು ಅದೇ ಥರ ನೇಚರು, ಸ್ವಲ್ಪ ಬರೀ ದುಡ್ಡಲ್ಲೇನು ಅಲ್ಲ ಅಂತ. ಬಟ್ ಆ ಒಂದು ಡಿಫ್ರೆನ್ಸು ಸ್ವಲ್ಪ ಇಲ್ಲ ಅಂತ ಅಲ್ಲ, ಇತ್ತು. ಯಾವುದು, ಮಂಜಪ್ಪನವರು ಗೇಣಿದಾರರ ಕುಟುಂಬದಿಂದ ಬಂದವರು, ಕಷ್ಟದಲ್ಲಿ. ಅವರು ಎಸ್ಟೇಟು ಬಾಗುಮನೆ ಮಗಳು. ಆ ಡಿಫ್ರೆನ್ಸ್ ನಾನು ಹೇಳಿದ್ದು. ಕಲ್ಚರಲ್ ಬ್ಯಾಕ್ಗ್ರೌಂಡು ಎಂಟೈರ್ಲಿ ಡಿಫ್ರೆಂಟ್. ಇವರಿಗೆ ಪ್ರತಿದಿನ ಶಾಪಿಂಗು ಅದು ಆ ಕಲ್ಚರ್ ಇರ್ತದೆ. ಈ ಮಂಜಪ್ಪನವರು ಸಿಂಪಲ್, ಅದ್ಯಾವುದೋ ಅವರಿಗೆ ಹೋಗಬೇಕು ಅಂದರೆ ಒಬ್ಬರನ್ನೇ ಕಳಿಸ್ತಿದ್ದು ಹೊರತು ಜೊತೆಗೆ ಇವರು ಎಲ್ಲ ಆ ಥರ ಸಣ್ಣ ಸಣ್ಣ ಡಿಫ್ರೆನ್ಸು ಇರ್ಬೋದು ಅಂತ ನನ್ನ ಅಂದಾಜು, ಅಷ್ಟೇ. ಬಟ್ ಅವರು ಒಳ್ಳೆ ಅಚೀವ್ ಮಾಡಿದ್ದಾರೆ ಸಾಹಿತ್ಯದಲ್ಲಿ. ಭಾಳ ಒಂಥರ ಪ್ರಿನ್ಸಿಪಲ್ಡ್, ನಿಷ್ಠುರವಾದಿ ಅಂತಾರಲ್ಲ ಆ ಟೈಪ್. ಅವ್ರು ಎಷ್ಟು ವರ್ಷ ಬದುಕಿದ್ರು? ಅವರು ಇತ್ತೀಚೆಗೆ ಒಂದು 2011 ನೋಡಿ, 2011ರವರೆಗೆ ಇದ್ದರು. ಒಂದು ನಾವೆಲ್ಸು ಒಂದು 10-15 ನಾವೆಲ್ ಬರೆದಿದ್ದಾರೆ. ಆಮೇಲೆ ಕತೆಗಳು ಬರೆದಿದ್ದಾರೆ. ಈ ಥರ ಎಲ್ಲ ಭಾಳ ಏನು ಅವರು ಓದಿರೋದು ಬರೀ 2ನೇ ಕ್ಲಾಸ 3ನೇ ಕ್ಲಾಸ್ ಅಷ್ಟೇ. ಆಮೇಲೆ ಅವ್ರು ಮದುವೆ ಆದಮೇಲೆ ಲಿಟ್ರೇಚರ್ ಬಗ್ಗೆ ಎಲ್ಲ ಆಸಕ್ತಿ ಬೆಳೆಸ್ಕೊಂಡು ಆ ಲೆವೆಲಲ್ಲಿ ಹೋಗಿದ್ದಾರೆ ನೋಡಿ. ದೊಡ್ಡ ಅಚೀವ್ಮೆಂಟ್ ಅದು. ಅದಕ್ಕೋಸ್ಕರ ಅವ್ರದ್ದು ಇದ್ರ ಮೇಲೆ ಬರ್ದಿರೋದು ಲಕ್ಷ್ಮೀದೇವಿ ಕಡಿದಾಳರ ಬದುಕು ಕನ್ನಡ ಸಾಹಿತ್ಯಕ್ಕೆ ಮುಡಿಪು. ಓಕೆ, ಅದನ್ನು ನೋಡಿದ್ರ ಅಕ್ಷರಗಳು? ಇಲ್ಲ, ಬನ್ನಿ ನೋಡೋಣ. ನಾವಿನ್ನು ಇಲ್ಲಿಗೆ ಬಂದೇ ಇಲ್ವಲ್ಲ. ಸತ್ಯ ಪ್ರಾಮಾಣಿಕತೆಗಳ ಪ್ರವಾದಿ ಕಡಿದಾಳ ಮಂಜಪ್ಪ. 1907ರಿಂದ 1992. ಮುಂಚೆ ಯಾವ ರೀತಿ ಸಮಾಧಿ ಇತ್ತು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ? ಇದು ಬೇಸಿಕ್ಕು ಇಷ್ಟಿತ್ತು ಅಷ್ಟೇ. ಇದು ನಾನು ಇಲ್ಲಿ ಬಂದ ಮೇಲೆ ಮಾಡಿರೋದು. ಅಂದರೆ ದುಡ್ಡು ಅವ್ರದ್ದೇ, ನಂದೇನಲ್ಲ. ಇದಿಷ್ಟು ಬೇಸಿಕ್ ಇತ್ತು ಫಸ್ಟ್ ಮಾಡಿರೋದು. ಸಮಾಧಿ ಮೇಲೆ ಬರ್ದಿದೆಯಲ್ಲ, ಅಷ್ಟು ಸತ್ಯವಂತರ, ಪ್ರಾಮಾಣಿಕತೆ. ಓಕೆ, ಸತ್ಯವಂತರು ಅಷ್ಟೇ. ಭಾಳ ಅವರ ತಂದೆಯಿಂದ ಬಂದ ಗುಣ ಅದು, ಅವ್ರ ತಂದೆಯಿಂದ ಬಂದ ಗುಣ. ಅವ್ರ ತಂದೆನೂ ಭಾಳ ಸತ್ಯ ಅಂದರೆ ಭಾಳ ಸತ್ಯದ ಬಗ್ಗೆ ಇವರಿಗೆಲ್ಲ ಅವ್ರ ತಂದೆನೇ ಅಲ್ಲ, ಒಂದು ರೀತಿಯಾಗಿ ಅವರಿಗೆ ರೋಲ್ ಮಾಡೆಲ್ ಅಂದರೆ ಅವ್ರ ತಂದೆ ತಾಯಿ ಇಬ್ಬರು ರೋಲ್ ಮಾಡೆಲ್. ಅದಕ್ಕೆ ಮೋಸ್ಟ್ಲಿ ಅವರು ಜಾಸ್ತಿ ದಿನ ರಾಜಕೀಯ ಇರೋಕ್ಕಾಗಿಲ್ಲ ಅವರಿಗೆ. ಕನ್ನಡಿಗರೇ, ಅವರ ಸಮಾಧಿ ಮೇಲೆ ಹೆಸರೇನಂತ ಬರೆದಿದ್ದಾರೆ ಗೊತ್ತಾ? ಸತ್ಯ ಪ್ರಾಮಾಣಿಕತೆಗಳ ಪ್ರವಾದಿ ಕಡಿದಾಳ್ ಮಂಜಪ್ಪ ಅಂತ. ಇವಾಗ ಸತ್ಯ ಎಲ್ಲಿದೆ, ಪ್ರಾಮಾಣಿಕತೆ ಎಲ್ಲಿದೆ? ಎಲ್ಲರೂ ಕೂಡ ಭ್ರಷ್ಟ ಅಧಿಕಾರಿಯಾಗಿದ್ದಾರೆ. ಸತ್ಯ ಪ್ರಾಮಾಣಿಕತೆ ಅಂತ ತತ್ವ ಸಿದ್ಧಾಂತಗಳನ್ನು ಮಂಜಪ್ಪನವರು ಒಳಗೊಂಡಿದ್ರಿಂದ ಜಾಸ್ತಿ ವರ್ಷ ಅಧಿಕವಾಗಿ ರಾಜಕೀಯದಲ್ಲಿ ಅವರು ಸಕ್ರಿಯವಾಗಿ ತೊಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಅವರೇ ಸೆಲ್ಫ್ ನಿವೃತ್ತಿ ಈ ರೀತಿಯಾಗಿ ಒಂದು ವಕೀಲ ವೃತ್ತಿಗೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಅವರು CM ಆಗ್ತಾರೆ, ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ. ಒಂದು ಬೆಂಗಳೂರಲ್ಲಿ ಮನೆ ಮಾಡ್ಕೊಳ್ಳಲ್ಲ ಅಷ್ಟು ವರ್ಷ ಆದರೂ ಕೂಡ. ಅವ್ರು ಯಾವಾಗ ರಾಜಕೀಯದಿಂದ ನಿವೃತ್ತಿ ಹೊಂದ್ತಾರೆ, ಅದಾದ ನಂತರ ಅವರು ವಕೀಲ ವೃತ್ತಿಯನ್ನು ಆರಂಭಿಸಿ ಒಂದು ಸ್ವಂತವನ್ನು ಮನೆ ಮಾಡ್ಕೊಳ್ತಾರೆ. ಅವ್ರ ಹೆಂಡತಿ ಒಬ್ಬ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳು. ಅವರ ಮನಸ್ಥಿತಿ ಹೇಗಿರಬೇಕು? ಗಂಡನ ತತ್ವಾದರ್ಶಗಳಿಗೆ, ಸಿದ್ಧಾಂತಗಳಿಗೆ ಅವರು ಬೆಳೆದು ಬಂದ ನೇಚರೇ ಬೇರೆ ರೀತಿಯಾಗಿರುತ್ತೆ. ಇಲ್ಲಿ ಮನೆಗೆ ಬಂದಾಗ
ಅವರ ತತ್ವಾದರ್ಶಗಳಿಗೆ ಇವ್ರ ತನೂ ಕೂಡ ಮೈಗೂಡಿಸ್ಕೊಂಡು ಹೋಗೋದಿದೆಯಲ್ಲ, ಎಂತಹ ಒಂದು ಸಂಬಂಧ ಅಲ್ವಾ. ಅದ್ರ ಜೊತೆಗೆ ಅವರ ಹೆಂಡತಿ ಕೂಡ ಹಲವಾರು ಕವಿತೆ, ಕವನ, ಸಾಹಿತ್ಯದಲ್ಲಿ ತುಂಬ ಅವರು ಸಾಧನೆಯನ್ನು ಮಾಡಿದ್ರಿಂದ ರಾಜ್ಯ ಪ್ರಶಸ್ತಿ ಬಂದಿದೆ. ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ. ತುಂಬ ಅದ್ಭುತವಾದಂಥ ಸಾಹಿತ್ಯ ಕೂಡ. ಹಾಗಾಗಿ ಅವರ ಸಮಾಧಿ ಮೇಲೆ ಬರೆದಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಮುಡಿಪು ಅಂತ ಅವರ ಸಮಾಧಿ ಮೇಲೆ. ಕಡಿದಾಳ್ ಮಂಜಪ್ಪನವರು 1907ರಲ್ಲಿ ಕಡಿದಾಳಲ್ಲೇ ಜನಿಸ್ತಾರೆ. 1992ರಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟಲೇ ಅಂತ್ಯ ಆಗ್ತಾರೆ. ಅವ್ರ ಜೀವಿತಾವಧಿಯಾಗಿ ಬದುಕಿದ್ದೆ 85 ವರ್ಷಗಳು. 85 ವರ್ಷದಲ್ಲಿ ಅವರ ಆದರ್ಶಗಳಿಂದಲೇ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದ ಜನತೆಗೆ ಅಂದಿನ ಮುಖ್ಯಮಂತ್ರಿಗಳ ಬದುಕು ಹೇಗಿತ್ತು, ಅಂದಿನ ರಾಜಕಾರಣಿಗಳ ಬದುಕು, ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಎಂದಿನಂತೆ ನಿಮ್ಮ ಸಹಕಾರ ನಮ್ಮ ಜೊತೆ ಸದಾ ಇರಲಿ. ಧನ್ಯವಾದಗಳು.